ಚಿಕ್ಕಮಗಳೂರಿನಲ್ಲಿ ಹೊಸ ವರ್ಷದ ಆಚರಣೆಗೆ ಸಿದ್ಧತೆ ನಡೆದಿದೆ. ಪ್ರವಾಸಿ ತಾಣಗಳಿಗೆ ಜಿಲ್ಲಾಡಳಿತ ನಿರ್ಬಂಧ ಹಾಕಿದೆ. ಕಾಫಿನಾಡಿನ 22 ಪ್ರವಾಸಿ ತಾಣಗಳಿಗೆ ಪ್ರವೇಶ ಇಲ್ಲ. ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆ ತನಕವೂ ಪ್ರವಾಸಿ ತಾಣಗಳಿಗೆ ನೋ ಎಂಟ್ರಿ. ಮುಳ್ಳಯ್ಯನಗಿರಿ, ಕೆಮ್ಮಣ್ಣುಗುಂಡಿ ಸೇರಿದಂತೆ ಹಲವು ಕಡೆ ಜಿಲ್ಲಾಡಳಿತ ನಿರ್ಬಂಧವನ್ನ ವಿಧಿಸಿದೆ. ಕಾಫಿನಾಡಿನ 22 ಪ್ರವಾಸಿ ತಾಣಗಳಿಗೆ ಪ್ರವೇಶ ಇಲ್ಲ. ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆ ತನಕ ನಿರ್ಬಂಧ ಇದೆ. ಚಿಕ್ಕಮಗಳೂರಿನಲ್ಲಿ ಹೊಸ ವರ್ಷದ ಆಚರಣೆಗೆ ಸಿದ್ಧತೆ ನಡೆದಿದೆ. ಆದರೆ ಪ್ರವಾಸಿ ತಾಣಗಳಿಗೆ ನೋ ಎಂಟ್ರಿ. ಮುಳ್ಳಯ್ಯನಗಿರಿ, ಕೆಮ್ಮಣ್ಣುಗುಂಡಿ ಸೇರಿದಂತೆ ಹಲವು ಕಡೆ ಪ್ರವಾಸಿಗರಿಗೆ ಎಂಟ್ರಿ ಇಲ್ಲ. ಇವತ್ತು ಸಂಜೆ 6 ಗಂಟೆಯಿಂದಲೇ ಹೊಸ ವರ್ಷದ ಸಂಭ್ರಮಕ್ಕೆ ಚಿಕ್ಕಮಗಳೂರು ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಹೊಸ ವರ್ಷದ ಆಚರಣೆ ಮಾಡೋ ಹಾಗಿಲ್ಲ, ಬ್ರೇಕ್ ಬಿದ್ದಿದೆ. ರೇವ್ ಪಾರ್ಟಿ, ಡಿಜೆ ಬಳಸಿದ್ರೆ ಕೇಸ್ ಬೀಳೋದು ಪಕ್ಕ. ಜಿಲ್ಲಾಡಳಿತ ನಿರ್ಬಂಧ ವಿಧಿಸಿರೋ ಸ್ಥಳಕ್ಕೆ ಹೋದ್ರೆ ಕೇಸ್ ಬೀಳುತ್ತೆ. ಜಿಲ್ಲೆಯಾದ್ಯಂತ 2200ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಸ್ಪಿ ವಿಕ್ರಮ್ ಅಮಟೆ ಹೇಳಿಕೆ ನೀಡಿದ್ದಾರೆ. ಪ್ರವಾಸಿ ಜಿಲ್ಲೆ ಆಗಿರುವಂಥ ಚಿಕ್ಕಮಗಳೂರು ಜಿಲ್ಲೆಗೆ ರಾಜ್ಯ ಹಾಗೆಯೇ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಹೊಸ ವರ್ಷದ ಸಂಭ್ರಮ ಹಾಗೆಯೇ ಏರೆಣ್ಣ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಇಲ್ಲಿಗೆ ಲಗ್ಗೆ ಇಡುವಂಥ ಸಾಧ್ಯತೆಗಳಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಯಾಗಿರುವಂಥ ಲೋಹಿತ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಮಾತಾಡ್ಸೋಣ. ಸರ್, ಯಾವ ರೀತಿ ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಪ್ರವಾಸಿಗರು? ಈಗಾಗಲೇ ಬುಕ್ಕಿಂಗ್ ಎಲ್ಲ ಮುಗ್ದಿದೆ ಸರ್. ಯಾವ ರೀತಿ ಆಚರಣೆಗೆ ನಿಮ್ಮ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ? ಏನೆಲ್ಲ ಸಿದ್ಧತೆಗಳಾಗಿದೆ ಅಂತ? ನಮ್ಮಲ್ಲಿ ಈಗಾಗಲೇ ಎಲ್ಲ ರೆಸಾರ್ಟು ಮತ್ತು ಹೋಮ್ ಸ್ಟೇ ಅಸೋಸಿಯೇಷನ್ ಅವ್ರನ್ನ ಸಭೆ ಕರೆದು ಅವರಿಗೆಲ್ಲ ಮಾಹಿತಿಯನ್ನು ನೀಡಲಾಗಿದೆ. ಅಂದರೆ ಯಾರ್ಯಾರು ನಮ್ಮ ಚಿಕ್ಕಮಗಳೂರಿಗೆ ಭೇಟಿ ನೀಡ್ತಾರೆ ಅವರು ಅಂದರೆ 31 ನೈಟ್ 6 ಗಂಟೆ ಮೇಲೆ ಯಾವುದೇ ಅಂದರೆ ನಮ್ಮ ಮ್ಯಾಕ್ಸಿಮಮ್ ಟೂರಿಸ್ಟ್ ಸ್ಪಾಟ್ಸ್ ಎಲ್ಲ ಇರೋದು ಹಿಲ್ ಟಾಪ್ಸಲ್ಲಿ. ಅದು ಭದ್ರತೆ ದೃಷ್ಟಿಯಿಂದ ಸಂಜೆ 6 ಗಂಟೆ ಮೇಲೆ ಯಾರು ಕೂಡ ಗಿರಿ ಪ್ರದೇಶಕ್ಕೆ ಮತ್ತು ಹಿಲ್ ಟಾಪ್ಸಿಗೆ ಟ್ರೆಕ್ಕಿಂಗ್ ಪ್ಲೇಸಸ್ಗೆ ನಿರ್ಬಂಧ ಇದೆ. ಅವರೇನಿದ್ರು ಅವರವರು ಹೋಮ್ ಸ್ಟೇ ಮತ್ತು ರೆಸಾರ್ಟ್ಸಲ್ಲಿದ್ದು ಈವೆಂಟ್ಗಳಲ್ಲಿ ಅಥವಾ ನ್ಯೂ ಇಯರ್ ಇದರಲ್ಲಿ ಭಾಗವಹಿಸಬೇಕು. ಅದೇ ರೀತಿ ಎಲ್ಲ ಹೋಮ್ ಸ್ಟೇ ರೆಸಾರ್ಟ್ಸ್ ಅವರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಹಾಗೂ ಫೈರ್ ಇಲಾಖೆಯಿಂದ ಎನ್ಒಸಿಗಳು ತೊಗೊಳೋದಕ್ಕೆ ಮತ್ತು ಫೈರ್ ಎಸ್ಟಿಂಗ್ವಿಷರ್ಸ್ನ ಅಳವಡಿಸ್ಕೊಳ್ಳೋದಕ್ಕೆ ಯಾವುದೇ ಒಂದು ಎನ್ಕ್ಲೋಸರಲ್ಲಿ ಈವೆಂಟ್ ಮಾಡಬೇಕಿದ್ರೆ ಕಂಪಲ್ಸರಿ ಫೈರ್ ಎಸ್ಟಿಂಗ್ವಿಷರ್ಸ್ನ ಯೂಸ್ ಮಾಡ್ಕೊಳ್ಳಿ. ತೊಗೊಂಡು ಅದನ್ನು ಅವ್ರ ಗಮನಕ್ಕೂ ಏನೋ ಅವಘಡ ಆದರೆ ಇಮಿಡಿಯೇಟಾಗಿ ನೀವು ಪೊಲೀಸ್ ಇಲಾಖೆಗೆ ಮತ್ತು ಫೈರ್ ಇಂಜಿನಿಗೆ ನಂಬರ್ ಇಟ್ಕೊಂಡು ಕಮ್ಯುನಿಕೇಟ್ ಮಾಡಿ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಮನವರಿಕೆ ಮಾಡಿದ್ದೀವಿ. ನಮ್ಮಲ್ಲಿ ಒಂದು 635 ಹೋಮ್ ಸ್ಟೇಗಳಿದ್ದಾವೆ. ಒಂದು 24 ರೆಸಾರ್ಟ್ಗಳು ಅನುಮತಿ ತೊಗೊಂಡಿರೋವಿದೆ. ಬಾಕಿ ಇವೆಲ್ಲ ಒಂದು ಪೈಪ್ಲೈನಲ್ಲಿದೆ. ಅವ್ರಿಗೆಲ್ಲರನ್ನು ಕರೆದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅಂದರೆ ನೀವು ಯಾವುದೇ ಸೌಂಡ್ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಅದನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಯಿಂದ ಅನುಮತಿ ತೊಗೊಂಡು ರನ್ ಮಾಡಬೇಕು. ಅದೇ ರೀತಿ ಅವರು ಎಲ್ಲರೂ ಕೂಡ PSI ಇರ್ಬೋದು ಅಥವಾ ಲೋಕಲ್ ಪೊಲೀಸ್ ಅವರು ಇರ್ಬೋದು, ಯಾವುದೇ ಸಣ್ಣ ಇನ್ಸಿಡೆಂಟ್ ಆದರೂ ಕೂಡ ಇಮಿಡಿಯೇಟಾಗಿ ಅವ್ರ ಗಮನಕ್ಕೆ ತರಬೇಕು. ಅದರಿಂದ ನಮಗೆ ಯಾವುದೇ ಒಂದು ಗಲಾಟೆ ಆದರೆ ಏನಾದರೆ ಅಟೆಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿದ್ವಿ. ಅದೇ ರೀತಿ ಫೈರ್ ಸಂಬಂಧಪಟ್ಟಂಗೆ ಫೈರ್ ಆಫೀಸರ್ದು ಕೂಡ ಅವತ್ತು ಮೀಟಿಂಗ್ ಕರೆದಿದ್ದು, ಅವ್ರದ್ದು ಕೂಡ ಅವ್ರ ಫೋನ್ ನಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿದ್ದೀವಿ. ಏನಾದರೂ ಸಣ್ಣದು ವ್ಯತ್ಯಾಸ ಆದರೂ ಕೂಡ ನೀವು ಅವ್ರ ಗಮನಕ್ಕೆ ತಂದು ಇನ್ಸಿಡೆನ್ಸ್ ಆದರೆ ನಮ್ಮ ಜಿಲ್ಲಾಡಳಿತ ಗಮನಕ್ಕೆ ತಂದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀವಿ. ಸ್ಪೆಷಲ್ ಇವೆಂಟ್ ಏನಾರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್ ನಮ್ಮ ಜಿಲ್ಲೆಯಲ್ಲಿ ಸರ್? ನ್ಯೂ ಇಯರಿಗೆ ನಮ್ಮ ಇಲಾಖೆ ವತಿಯಿಂದ ಏನಿರೋದಿಲ್ಲ. ಬಟ್ ಯಾರ್ಯಾರು ಎನ್ಕ್ಲೋಸರಲ್ಲಿ ಈವೆಂಟ್ ಮಾಡ್ತಾರೆ ಅವರೆಲ್ಲರೂ ಪ್ರಿಲಿಮಿನರಿ ಪ್ರಿಕಾಷನ್ಸನ್ನೆಲ್ಲ ತೊಗೊಬೇಕು ಅಂತೇಳಿ ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟಿಂದು ಕೂಡ 1 ಡೇ ಪರ್ಮಿಷನ್ ತೊಗೊಂಡು ಮಾಡಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೀವಿ. ಇದಿಷ್ಟು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿಕ್ಕಮಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.